ನಿಮ್ಮ ಪ್ಯಾಂಟು ಶರ್ಟ್ ಎಲ್ಲ ಐರನ್ ಮಾಡೋದಿತ್ತು, ಅದಕ್ಕೆ. ಸರಿ, ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಹೋಗ್ತೀಯಾ? ಎಲ್ಲಿಗೆ? ಇನ್ನೆಲ್ಲಿಗೆ? ನಿಮ್ಮ ಅಪ್ಪನ ಮನೆಗೆ. ಅಮ್ಮ ಹೇಳಿದ್ ಕೇಳಿಸ್ಲಿಲ್ವಾ? ಅಲ್ಲ ರೀ, ನಿಮ್ಮ ಅಮ್ಮನಿಗಂತೂ ಅರ್ಥ ಆಗಲ್ಲ. ನೀವು ಎಜುಕೇಟೆಡ್ ಆಗಿ ನೀವು ಹೀಗಾಡಿದ್ರೆ ಹೇಗೆ? ಮದುವೆ ಚಪ್ರ ಬಿಚ್ಚೋಕ್ಕೂ ಮುಂಚೆನೇ ಹೋಗಿ ಒಡವೆಗೆ ಅಂತ ಹಣ ಇಸ್ಕೊಂಡು ಬಂದವಳು ನಾನು. ಈಗ ಮತ್ತೆ ಹೋಗಿ ನನ್ನ ಗಂಡ ಕಾರಲ್ಲಿ ಓಡಾಡಬೇಕಂತೆ, ಅವ್ರಿಗೆ ಹಣ ಕೊಡಿ ಅಂತ ನಮ್ಮ ತಂದೆ ಹತ್ರ ನಾನು ಹೇಗೆ ಕೇಳಲಿ? ಕೇಳಿದ್ರು ಅವ್ರು ಎಲ್ಲಿಂದ ತಂದ್ಕೊಡ್ತಾರೆ? ಅದೊಂದು ನನಗೆ ಗೊತ್ತಿಲ್ಲ. ನನಗೆ ದುಡ್ಡು ಬೇಕು ಅಂದರೆ ಬೇಕು ಅಷ್ಟೇ. ನಿಮ್ಮನ್ನು ಮದುವೆ ಆಗಿ ಬರೋವಾಗ ನಾನು ಎಷ್ಟೊಂದು ಕನಸು ಕಟ್ಕೊಂಡಿದ್ದೆ. ಆದರೆ ಈಗ ಹೋಗಲಿ, ಆ ಕನಸೆಲ್ಲ ಸಾಯ್ಲಿ. ಆದರೆ ನನ್ನ ನೆಮ್ಮದಿಯಾಗಿರೋಕ್ಕಾದ್ರೂ ಬಿಡ್ರಿ. ಆಗಾಗ ಹಣ ತಗೊಂಡ್ಬಾ ಅಂತ ನನ್ನ ತವ್ರಿಗೆ ಮಾತ್ರ ಕಳಿಸ್ಬೇಡಿ. ನೋಡೋ, ನನ್ನ ಹತ್ರ ಈ ಸೆಂಟಿಮೆಂಟಲ್ ಡ್ರಾಮಾ ಎಲ್ಲ ನಡೆಯಲ್ಲ. ನನಗೆ ನಮ್ಮ ಅಮ್ಮ ಏನು ಹೇಳ್ತಾರೋ ಅದೇ ಕರೆಕ್ಟು. ನಾಳೆ ನೀನು 1 ಲಕ್ಷ ಕಲೆಕ್ಟ್ ಮಾಡ್ಕೊಂಡು ಬಂದ್ರೆ ಸರಿ, ಇಲ್ಲದೆ ಹೋದ್ರೆ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಏನಮ್ಮ, ಏನು ಹೇಳ್ತಾ ಇದೀಯಾ ನೀನು? ಏನು ಹುಡುಗಾಟ ಆಡ್ತಾ ಇದ್ದಾರಾ ನಿನ್ನ ಗಂಡನ ಮನೆಯವರು? ಮರ ನೋಡಿ ಚಕ್ಕೆ ಎಳಿಬೇಕಮ್ಮ. ಹೋಗ್ಲಿ, ನನ್ನ ಈಗಿನ ಪರಿಸ್ಥಿತಿ ನಿನಗಾದ್ರೂ ಅರ್ಥವಾಗೋದು ಬೇಡವಾ? ಅರ್ಥ ಆಗುತ್ತಪ್ಪ. ಈ ಮನೇಲೆ ಹುಟ್ಟು ಬೆಳೆದವಳು ನಾನು, ನನ್ಗೆ ಅರ್ಥ ಆಗಲ್ವಾ? ಆದ್ರೆ ನಾನು ಏನು ಮಾಡಲಿ? ನನ್ನ ಮಾತನ್ನು ಯಾರು ಕಿವಿಗೆ ಹಾಕೋತಾ ಇಲ್ಲ. ನಮ್ಮ ಅತ್ತೆ ಮುಂದೆ, ನನ್ನ ಗಂಡನ ಮುಂದೆ ನಾನು ಎಷ್ಟು ಹತ್ತು ಕರೆದು ಮಾಡಿದ್ರು ಅಷ್ಟೇ. ಕಟ್ಕನ್ ಮುಂದೆ ಬಸವನ್ ಪುರಾಣ ಓದಾಗಿದೆ ನನ್ನ ಸ್ಥಿತಿ. ಅದಕ್ಕೆ ದೊಡ್ಡವ್ರು ಹೇಳೋದು ಕುಲ ನೋಡಿ ಹೆಣ್ಣು ಕೊಡ್ಬೇಕು ಅಂತ. ಹಿಂದೆ ಮುಂದೆ ನೋಡ್ದೆ ಹುಡುಗ ಎಜುಕೇಟೆಡ್, ನಮ್ಮ ಮಗಳನ್ನ ಸುಖವಾಗಿ ಬಾಳಿಸ್ತಾನೆ ಅಂತ ನಮ್ಮ ಯೋಗ್ಯತೆ ಮೀರಿ ಮದುವೆ ಮಾಡಿಕೊಟ್ಟಿದ್ದೆ ತಪ್ಪಾಗೋಯ್ತು ರೀ. ಬರಿಗೈಯಲ್ಲಿ ಬಂದ್ರೆ ಮತ್ತೆ ನಿನ್ಗೆ ಮನೇಲಿ ಜಾಗ ಇಲ್ಲ ಅಂತ ನಮ್ಮ ಅತ್ತೆನೂ ನನ್ನ ಗಂಡ ಇಬ್ರು ಪ್ರಮಾಣ ಮಾಡಿ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಏನಾದ್ರೂ ಮಾಡಿ ನೀನು ಕೇಳಿದ ದುಡ್ಡು ನಾನು ಕೊಡ್ಲೇಬೇಕು? ಆ ದುಡ್ಡಲ್ಲಿ ಕಾರ್ ತಗೊಂಡು ನಿನ್ನ ಗಂಡ ನಿನ್ನ ಅತ್ತೆ ಜುಮ್ ಅಂತ